SSLC ಮುಗ್ದಿದೆ, ಮುಂದೆ ಏನ್ ಮಾಡಬೇಕು ಅಂತ ಕನ್ಫ್ಯೂಸ್ ಆಗ್ತಿದ್ದೀರಾ? ಸೈನ್ಸ್ ತೆಗೆದುಕೊಳ್ಳಲಾ, ಕಾಮರ್ಸ್ನ ಅಥವಾ ಡಿಪ್ಲೊಮಾ? ಈ ಒಂದು ತಪ್ಪು ನಿರ್ಧಾರ ನಿಮ್ಮ ಭವಿಷ್ಯವೇ ಬದಲಿಸಬಹುದು. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ರೆ ನಿಮಗೆ ನಿಮ್ಮ ಫ್ಯೂಚರ್ ಕ್ಲಿಯರ್ ಆಗತ್ತೆ. ಹಾಗಾದ್ರೆ ಬನ್ನಿ, SSLC ನಂತರ ಇರುವ ಎಲ್ಲ ಆಪ್ಷನ್ಸ್ ನೋಡಿ ತಿಳಿಯೋಣ. ಮೊದಲು PUC. ಇದು 2 ವರ್ಷಗಳ ಕೋರ್ಸ್. ಸೈನ್ಸ್, ಇಂಜಿನಿಯರಿಂಗ್, ಡಾಕ್ಟರ್ ಆಗಬೇಕು ಅಂದ್ರೆ ಇದು ಬೆಸ್ಟ್. ಸಬ್ಜೆಕ್ಟ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಥವಾ ಬಯಾಲಜಿ. ಕಾಮರ್ಸ್, ಬಿಸ್ನೆಸ್, CA, ಬ್ಯಾಂಕಿಂಗ್ಗೆ ಸೂಕ್ತ. ಸಬ್ಜೆಕ್ಟ್ಸ್ ಅಕೌಂಟ್ಸ್, ಇಕನಾಮಿಕ್ಸ್. ಆರ್ಟ್ಸ್, IAS, ಪೊಲೀಸ್, ಟೀಚರ್ ಆಗೋಕೆ ಬೆಸ್ಟ್. ಸಬ್ಜೆಕ್ಟ್ಸ್ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್. ನಿಮಗೆ ಟೆಕ್ನಿಕಲ್ ಫೀಲ್ಡ್ ಇಷ್ಟ ಅಂದ್ರೆ ಡಿಪ್ಲೊಮಾ ಬೆಸ್ಟ್ ಆಪ್ಷನ್. ಸಿವಿಲ್, ಮೆಕ್ಯಾನಿಕಲ್, ಕಂಪ್ಯೂಟರ್. 3 ವರ್ಷ ಕೋರ್ಸ್. ನಂತರ ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ಗೆ ಡೈರೆಕ್ಟ್ ಎಂಟ್ರಿ ಸಿಗುತ್ತೆ. ಬೇಗ ಕೆಲಸ ಬೇಕು ಅಂದ್ರೆ ITI ಬೆಸ್ಟ್. ಎಲೆಕ್ಟ್ರಿಷಿಯನ್, ಫಿಟ್ಟರ್, ಮೆಕ್ಯಾನಿಕ್. 1 ರಿಂದ 2 ವರ್ಷದಲ್ಲಿ ಕೋರ್ಸ್ ಕಂಪ್ಲೀಟ್. ಜಾಬ್ ಆಪರ್ಚುನಿಟೀಸ್ ಹೆಚ್ಚು. ಇಂದಿನ ಡಿಜಿಟಲ್ ಯುಗದಲ್ಲಿ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್. ಡಿಜಿಟಲ್ ಮಾರ್ಕೆಟಿಂಗ್, ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನ್. ಕಡಿಮೆ ಸಮಯದಲ್ಲಿ ಇನ್ಕಮ್ ಸ್ಟಾರ್ಟ್ ಮಾಡಬಹುದು. ಒಂದು ಮುಖ್ಯ ವಿಷಯ, ಸ್ನೇಹಿತರನ್ನು ನೋಡಿ ಡಿಸಿಷನ್ ಮಾಡಬೇಡಿ. ನಿಮ್ಮ ಆಸಕ್ತಿ ಏನು ಅನ್ನೋದು ಮೊದಲು ತಿಳಿದುಕೊಳ್ಳಿ. ಸ್ಟಡಿ ಇಷ್ಟ ಇದ್ದರೆ PUC, ಟೆಕ್ನಿಕಲ್ ಇಂಟ್ರೆಸ್ಟ್ ಇದ್ದರೆ ಡಿಪ್ಲೊಮಾ, ಬೇಗ ಜಾಬ್ ಬೇಕು ಅಂದ್ರೆ ITI. ಈ ವಿಡಿಯೋ ನಿಮಗೆ ಉಪಯೋಗ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ ಆಪ್ಷನ್ ಬೆಸ್ಟ್ ಅನಿಸ್ತಾ ಇದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇನ್ನಷ್ಟು ಯೂಸ್ಫುಲ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.